ಗರೇನಾ ಫ್ರೀ ಫೈರ್ಗೆ ಸ್ವಾಗತ ಸುಸ್ವಾಗತ. ನನ್ನ ಮೊಟ್ಟ ಮೊದಲ ವಿಡಿಯೋಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಆ್ಯಂಡ್ ದಿಸ್ ಈಸ್ ಬಿಟೆಕ್ ಬ್ರೋ ಕನ್ನಡಿಗ. ಓಕೆ ಗುರು, ಇನ್ನೆತ್ತಡ ಪಂಚು ಏಟನ್ನ ಕರೆದೇ ಬಿಡೋಣ, ಯಾಕಂದರೆ ಇವರು ಮೊನ್ನೆ ತಾನೇ ಕಮ್ಬ್ಯಾಕ್ ಮಾಡಿದ್ದಾರೆ. ಓಕೆ ಗುರು, ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಹೊಸ ವಿಡಿಯೋನ ಇವತ್ತು ತಾನೇ ಅಪ್ಲೋಡ್ ಮಾಡಿದ್ದಾರೆ. ನಾನು ಕೂಡ ಇವತ್ತಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಇವ್ರ ಜೊತೆ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊಂದಿಗೆ ಹೊಸ ಅಧ್ಯಾಯನ ಶುರು ಮಾಡ್ತಾ ಇದ್ದೀನಿ. ಪಂಚು 800 ಆ್ಯಂಡ್ ನಿಮ್ಮ ಪ್ರೀತಿಯ ಬಿಟೆಕ್ ಬ್ರೋ ಕನ್ನಡ ಕೂಡ ಇವತ್ತು ಹೊಸ ಅಧ್ಯಾಯನ ಶುರು ಮಾಡೋಕ್ಕೆ ಬರ್ತಾ ಇದ್ದಾರೆ. ಒಂದು ಹೊಸ ಅಧ್ಯಾಯನ ಫ್ರೀ ಫೈರ್ ಗಲ್ಲಿಯಲ್ಲಿ ಕನ್ನಡದಲ್ಲಿ ಒಂದು ಧೂಳು ಎಪ್ಸೋಕೆ ನಾವು ರೆಡಿಯಾಗಿದ್ದೀವಿ. ಓಕೆ ಗುರು, ಲೆಟ್ಸ್ ಗೋ. ಫ್ಲೈಟಿಂದ ಜಂಪ್ ಮಾಡಿಬಿಟ್ಟೆ, ಹಂಗೆ ಪ್ಯಾರಾಚೂಟ್ನ ಇಳ್ಕೊಂಬಿಟ್ಟು ಗಾಡಿನ ಎತ್ಬಿಟ್ಟೆ. ಬಾ ಗುರು, ಹೋಗೋಣ, ಬಂದೇ ಇರೋಣ. ಧೂಮಚಾಲೆ 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 ಧೂಮಚಾಲೆ. ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟ ತಾಯಿನ ಹಾಕಿ ನೋಡು ಕುಡಿದು. ಈಗ ಇದೇನಪ್ಪ ಮೈ ಮೇಲೆ ಗಾಡಿ ಹರಿಸ್ತಿದ್ಯಾ? ಹೇಳೋರು ಕೇಳೋರು ಯಾ ಟಾಪಾಕ್. ಅಪ್ಪ ಏನಪ್ಪ ಇದು, ಗ್ರೇವೇಡಿ ಹತ್ರ ಹೇಳಿದೆ, ಸೀದಾ ಹೋಗೋಣ. ಇರೋ ಪಂಚು ಬರ್ತಾ ಇದ್ದೀನಿ. ನಾ ಬಂದೆ ಗ್ರೇವೇಡಿಗೆ. ಅಪ್ಪ ಸಿಕ್ಕಾಪಟ್ಟೆ ಲೂಟ್ ಮಾತ್ರ ಸಖತ್ತಾಗಿ ಆಯ್ತು ಗುರು. ಹೋಗೋಣ ಬಾ ಅಂತ ಹೇಳಿ ಮೆಡಿಕೇಟ್ನ ಎತ್ಕೊಂಡು ಹಂಗೆ ವುಡ್ ಪಿಕರ್ನ ಎತ್ಕೊಂಡು ಬಿಜನ್ನ ಎತ್ಕೊಂಡು ಹೊರಟೆ ಗುರು. ಏನಾಯ್ತು ನೆಕ್ಸ್ಟ್ ಹೇಳ್ತೀನಿ ಇರಪ್ಪ ಸ್ಟೋರಿನ. ಹೇಳ್ತೀನಿ ಇರಪ್ಪ, ಯಾಕಷ್ಟು ಅವಸರ? ಕಾಯಿನ್ ಮಾತ್ರ ಬೇಕೇ ಬೇಕು ಗುರು ನಮ್ಮ ಹುಡ್ರಿಗೆ. ಅಪ್ಪ ಫ್ರೀ ಫೈರಲ್ಲಿ ಗೊತ್ತಾಗಿತ್ತು ಗುರು ನನಗೆ ಟೈರ್ ಇಂಥ ಪರಿ. ನೋಡ್ರು ಅಣ್ಣ ರೊಚ್ಚಿಗೆ ಹೊಡಿತವನೆ ಜಾಂಬಿಗೆ. ಹಕ್ಕ ಅರೆ ಇದು ಯಾರು ಬರೆದ ಕಥೆಯೋ, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಗೂ ಜಾಂಬಿ ಅಂತೂ ಕಿರ್ಚೋರು ಮಾಡೇ ಬಿಡ್ತು ಗುರು. ಏನು ಗುರು ಈ ಥರ ಆಗೋಗ್ಬಿಡ್ತು ಅಂತ ಜಂಪ್ ಹೊಡೆದ್ಬಿಟ್ಟೆ. ಬಾ ಅಂತ ನೋಡೇ ಬಿಡೋಣ. ಜಾಂಬಿನ ಕಿಲ್ ಅಂತೂ ಮಾಡಿದ್ದೀನಿ. ಸೀದಾ ಹೋಗಿ ಜಾಂಬಿ ಹತ್ರ ಏನೇನಿದೆ ಎಲ್ಲ ಬಾಚ್ಕೊಂಬಿಡೋಣ. ಬನ್ನಿ. ಜಿಂಗ ಲಕ 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 ಬರ್ರ. ನಮಸ್ಕಾರ ರೀಪ್ಪ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಬಿಟೆಕ್ ಬ್ರೋ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರು ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿ ಗುರು. ಇದು ನನ್ನ ಹೊಸ ವಿಡಿಯೋ ಆಗಿದ್ದರಿಂದ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. ನಿಮ್ಮ ಆ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಹಾಗೆ ಇನ್ನು ಹೊಸ ವಿಡಿಯೋಗಳು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿ ಗುರು, ಮರಿಬೇಡಿ. ಓಕೆ, ನಾಕ್ ಆಗಿದ್ದಾನೆ ಮೇಲೆ ಒಬ್ಬ. ಹೋಗೋಣ ಹೋಗ್ತಾ ಇದ್ದೀನಿ ಗುರು. ಆಲ್ರೆಡಿ ಅಲ್ಲಿ ಫಿನಿಶ್ ಆಗಿದ್ದೇನೆ ಅಲ್ಲೊಬ್ಬ. ಸರಿ, ಇಲ್ಲಿ ಹೋಗ್ಬಿಟ್ಟು ಟೈರ್ನ ಜಂಪ್ ಮಾಡಿ ಸೀದಾ ಪಟ್ ಅಂತ ಮೇಲೆ ಟಾಪ. ಓಕೆ ಗುರು, ಅರೆ ಎಲ್ಲ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಸಿಕ್ಕಾಪಟ್ಟೆ ಲೂಟ್ ಅಂತೂ ಮಸ್ತಾಗೇ ಇದೆ ಗುರು. ಬೆಟ್ಟೆ ಮೋಕೋ ಬಿದ್ದಿದೆ ಗುರು. ಅವ್ನು ಮಾತ್ರ ಬಿಡೋದೇ ಬೇಡ ಯಾವುದೇ ಕಾರಣಕ್ಕೂ. ಕೀಲ ನಾ ಬಿಡಕ್ಕಿಲ್ಲ. ಆರೆ ಬಾಬಾ ನಾಕ್ ಆಗ್ಬಿಟ್ಟ. ಫುಲ್ ಕಿಲ್ ಎತ್ಬಿಡೋಣ ಗುರು. ಯಾಕೆ ಬೇಕು ಡಿಮಿಟ್ರಿ ಹಾಕ್ಬಿಟ್ಟು ರಿವ್ಯೂ ಆಗ್ಬಿಡ್ತೇವೆ ತಾವೇ. ಮನೆ ಬಿಟ್ಟು ಬಾರಲೇ. ಇವ್ನು ನೋಡಿ ಗುರು, ಮನೆ ಒಳಗೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಿದ್ದಾನೆ. ಓಕೆ ಗುರು, ಅವ್ನು ಎಸ್ಕೇಪ್ ಆಗೋದು ಬಿಡೋದೇ ಬೇಡ ಅಂತ ನಾನು ಅವನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಓಡಲಿ ಅವ್ನು ನೋಡಿದರೆ ಎಸ್ಕೇಪ್ ಹಾಕ್ಬಿಟ್ಟಿದ್ದ ಗುರು. ಅವ್ನು ಎಲ್ಲಿಗೆ ಹೋದಂತ ಗೊತ್ತಾಗಲಿಲ್ಲ. ಅದಕ್ಕೆ ಗನ್ನ ಎಕ್ಸ್ಚೇಂಜ್ ಮಾಡಿಕೊಂಡೆ. ಓಕೆ, ಈ ಸ್ಕಾರ್ ಅಂತೂ ವರ್ಕ್ ಆಗಲ್ಲ ಗುರು ಈ ಮ್ಯಾಪಲ್ಲಿ. ಜಸ್ಟ್ ಹೋಗಿ ಮತ್ತೆ ವುಡ್ ಪಿಕರ್ನ ಪಿಕ್ ಮಾಡೋಣ ಹೋಗಿ ಲೂಟ್ ಬಾಕ್ಸಲ್ಲಿ.
ಪಿಕ್ ಮಾಡಿ ಜೋನ್ ಒಳಗೆ ಹೋಗೋಣ ಅಂತಂದ್ರೆ MP5 ಸಿಕ್ತು. ಪಂಚುನ ಕರೆದೆ. ಅರೆ ಇವನ್ ಯಾರು ಗುರು ಹಿಂದೆಯಿಂದ ಪಾಟ್ ಪಾಟ್ ಅಂತ ಬಾಲ್ ಇಲ್ಲಿ ಬೀಳ್ತಾ ಇತ್ತು, ಇಲ್ಲಿ ಬೀಳ್ತಾ ಇತ್ತು. ಏನ್ ಇಲ್ಲಿ ಬಿದ್ರು ಬಾಲ ಮುಂದಕ್ಕೆ ಅಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಿತ್ತು. ಮತ್ತೆ ಕಾಣ್ತಾ ಇಲ್ಲ. ತಗ 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 ಅಂತ 3 ಶಾಟ್ನ ಕೊಟ್ಟೆ. ಸೀದಾ ಮೆಡಿಕಿಟ್ ಹಾಕಣಕ್ಕೆ ಹೊರಟೋಗ್ಬಿಟ್ಟ ಹುಡ್ಗ. ಸೀದಾ ನಾನು ಒಂದು ಮೆಡಿಕಿಟ್ ಹಾಕೋಣ ಅಂತೇಳಿ ನಿಂತು ಆರಾಮಾಗಿ ಹೀಲ್ ಮಾಡ್ತಾನೇ ಇದ್ದೆ ಗುರು. ಓಕೆ ಗುರು, ಅವ್ನು ಮಾತ್ರ ಜಬರ್ದಸ್ತ್ ಬಿದ್ದಿದೆ. ಅವನ್ನ ಆಮೇಲೆ ನೋಡ್ಕೊಳ್ಳೋಣ ಇರೋ ಅಂತೇಳಿ ಕಾರ್ನ ಇಟ್ಕೊಂಡು ಸೀದಾ ಜೂನ್ ಒಳಗೆ ಹೋಗೋಣ ಅಂದರೆ ಲೆಫ್ಟ್ ಸೈಡಲ್ಲಿ ನೋಡ್ಗುರು ರಿವ್ಯೂವೇ ಮಾಡ್ತವನೆ. ಬಾ ಪಂಚಿ ಏರೋ ಕಾರ್ನ. ಓಕೆ ಗುರು, ನೀನು ಏನಾದರೂ ಮಾಡ್ಕೊ, ನಾನು ಹೋಗಿ ಅವ್ನು ರಿವ್ಯೂ ಕೊಡೋಷ್ಟರಲ್ಲಿ ಅವ್ನು ಹೋಗಿ ಹೊಡೆದಾಕ್ಬಿಡೋಣ ಅಂತ ಸೀದಾ ಕಾರ್ನ ನುಗ್ಸೇ ಬಿಡೋದೆ ಗುರು. ರಿವ್ಯೂ ಝೋನ್ ಒಳಗೆ ಸೀದಾ ಟ್ಯೂ ಅಂತ ಬಂದು ತಗ 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 ಉದ್ಯಾರು ಗುರು ಹಿಂದೆಯಿಂದ ಮತ್ತೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನಾಕಾದ ಗಿಡ್ಡ ನಾಕಾದ. ಹೋಗ್ತಾ ಗುರು, ಇವ್ರನ್ನ ಫಿನಿಶ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇವ್ರು ಎಲ್ಲಿದ್ದಾರೆ ನೋಡೋಣ. ಓಕೆ ಗುರು, ಅವ್ರನ್ನೇನು ನೋಡೋದು, ಅವ್ರು ಎಲ್ಲಿದ್ದಾರೆ ಅಂತ ಕಾಣ್ತಾ ಇಲ್ಲ. ಈಲಾಗನ ಸಖತ್ತಾಗಿ ಫುಲ್ ಈಲಾದೆ. ಕಾರ್ ಮಾತ್ರ ಈಗ ಕಾರ್ನ ಹತ್ತಂದ್ಬಿಟ್ಟು ಸೀದಾ ಅಪ್ಪ ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ ಮೊದ್ಲು ಹೇಳ್ತಾ ಇದೀನಿ. ಅಲ್ಲಿ ಯಾರು ಇದಾರಂತ ನಾ ಮಾಡಿದ್ದೆ, ಆದರೆ ಅಲ್ಲಿ ಯಾರು ಇಲ್ಲ ಗುರು. ನಮ್ಮ ಹುಡುಗರಿಗೆ ನಾ ಹೊಡಿತಾ ಇದ್ದೀನಿ. ಓ ಡಿಮಿಟ್ರಿನೇ ಇಲ್ಲ. ಹೋಗಪ್ಪ, ಈ ಥರ ಶಿಕ್ಷೆ ಕೊಟ್ರೆ ಯಾವ ಜನಗಳು ಬದುಕ್ತಾರೆ? खत्म. बाय बाय टाटा गुड बाय गया. ನನಗಂತೂ ಹೊಗೆ ಹಾಕ್ಸೇ ಬಿಡ್ತಾರೆ ಗುರು. ಓಕೆ ಗುರು, ಹೊಗೆ ಹಾಕ್ಸೇ ಬಿಟ್ರು. ಹೋಗ್ಲಿ ಬಿಡಪ್ಪ. ನಾನು ನಮ್ಮ ಫ್ರೆಂಡ್ಗೆ ರಿವೈವ್ ಕೊಡು ಅಂತ ಹೇಳಿದಾಗ ನಮ್ಮ ಫ್ರೆಂಡ್ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ನೋಡ್ರಪ್ಪ ನೀವೇ. ನೀನ್ ಅಳ್ಬೇಡತ್ತೆ, ನಿನ್ನ ಹತ್ರ ನನ್ ಕರಳೆಲ್ಲ ಚುರುಕಂತದೆ. ದುಡ್ಡಂದಿಲ್ಲ ಅತ್ತೆ, ಇಲ್ಲಾಂದಿರ್ ಏನ್ ಬೇಕಾದ್ರೆ ಮಾಡ್ಬೋದಿತ್ತು. ನನಗೆ ನಮ್ಮ ಟೀಮ್ಮೇಟ್ಸ್ ರಿವ್ಯೂ ಮಾಡಿದಾಗ ನಮ್ಮ ಪಂಚು ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಪಂಚು ರಿಯಾಕ್ಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗುರು. ಅದು ಸುಮ್ಮನೆ ಫನ್ಗೆ. ಓಕೆ ಗುರು, ಇಲ್ಲೇನು ಗುರು ಪ್ಯಾರಾಚೂಟಲ್ಲಿ ಇನ್ನೂ ಲ್ಯಾಂಡಿಂಗ್ಗೆ ಆಗ್ತಾವ್ರೆ. ಅರೆ ಲಾಸ್ಟ್ ಝೋನ್ ಬಂದರು ಇನ್ನೂ ಲ್ಯಾಂಡಿಂಗ್ ಆಗೋದೇ ಬಿಡ್ತಾ ಇಲ್ಲಲ್ಲಪ್ಪ ನಮ್ಮ ಜನ. ನಾನು ಮಾತ್ರ ಇಲ್ಲೇ ಮೇಲೆ ಹೇಳ್ಕೊಂಡ್ಬಿಡ್ತೀನಿ ಟಾಪಲ್ಲಿ. ಓಕೆ ಗುರು, ನೋಡೋಣ. ಪಂಚುನು ಹೇಳ್ದ. ಇಲ್ಲಿ ಯಾರು ಕಾಣ್ತಾ ಇಲ್ಲ. ಓ ಅಣ್ಣ ಬಂದ ಬಿತ್ತು. ಅಣ್ಣಗೆ ಸರಿಯಾಗಿ ಬಿತ್ತು ಗುರು. ಅಪ್ಪ ಇಬ್ರು ಅವರೇ ಜಸ್ಟ್ ಲ್ಯಾಂಡ್ ಐ ಥಿಂಕ್ ಸೊ. ಬಾ ಗುರು, ಒಳಗಡೆ ಹೋಗು. ನೀನೇನು ಗುರು ಹೊರಗಡೆ ಬರ್ತೇವೆ? ಇಲ್ಬಾ ಯಾಕ್ಲೆ ಹೊರಗೆ ಬರ್ತಾ ಇದೆಯಾ? ಹೋಗ್ಬಿಡಿಯೋ, ಡ್ಯಾಮೇಜ್ ಇದ್ದಾರೆ ಅಂದಾಗ ಇವ್ನು ನನ್ನ ರಿಯಾಕ್ಷನ್ ಹಿಂಗಿರುತ್ತೆ ಗೊತ್ತಾ? ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಓಕೆ ಏನಯ್ಯ? ಓಕೆ ನೋಡಿ, ಇವ್ನಿಗೆ ಮಾತ್ರ ಹೆಡ್ ಶಾಟ್ ಮಸ್ತಾಗಿ ಬಿತ್ತು ಗುರು. ಓಕೆ, ಒಂದು ಕ್ಲಿಯರ್ ಅಂತೂ ಮಾಡೇ ಬಿಡೋಣ ಗುರು ಇವನ್ನ. ಓಕೆ, ಕಿಲ್ ಅಂತೂ ಬಂತು, ಹೆಡ್ ಶಾಟ್ ಅಂತ. ಸರಿ, ಇನ್ನು 17 ಜನ ಗುರು. ಏನು ಮಾಡ್ತಿದ್ದೀರಾ ಗುರು ಇಷ್ಟು ಝೋನಲ್ಲಿ? 17 ಜನ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಕ್ಸಮೇಟ್ ಕೊಡು ಗುರು, ಎಕ್ಸಮೇಟ್ ಕೊಡು. ಇಲ್ಲೋಡಲ್ಲಿ ಎಕ್ಸಮೇಟ್ ಇಟ್ಕೊಂಡು. ಓಕೆ ಗುರು, ಎಕ್ಸಮೇಟ್ ಮಾತ್ರ ಸಿಕ್ತು. ಈಗ ಗೇಮ್ ಪ್ಲೇ ಚೇಂಜ್ ಗುರು. ಎಕ್ಸಮೇಟ್ ಸಿಕ್ಕರೆ ಒಂದು ರೇಂಜೇ ಬೇರೆ ಅದು. ಓಕೆ, ಯಾರು ಬುಲೆಟೇ ಇಲ್ಲ ಗುರು. ಓಕೆ, ಅವ್ನು ಹೊಡಿತಾನೇ ಇರಲಿ. ನಿನ್ನ ಗುರು ಬ್ಯಾಕ್ ಸೈಡಿಂದ ಎಸ್ಕೇಪ್ ಆಗಿ ನೆಕ್ಸ್ಟ್ ಕವರ್ನ ತಗೋಣ ಅಂತೇಳಿ ಅವನ್ನ ಕರೆದ್ಬಿಟ್ಟು ಸ್ಟ್ರೇಟಾಗಿ ಆ ಗಾಡಿಯಿಂದ ಹೋಗ್ಬಿಟ್ಟೆ ಗುರು. ಗಾಡಿಯಿಂದ ಹೋಗಿ ಕೂತ್ಕೊಂಡೆ ಎನ್ಮಿಸ್ ಎಲ್ಲೆಲ್ಲಿದ್ದಾರ ಅಂತ ಪೀಕ್ ಮಾಡ್ತಾನೆ ಇದ್ದೆ. ಓಕೆ, ಇಲ್ಲಿ 3 ಜನ ಇರ್ಬೋದು ಅಂತ ಭಾವಿಸಿದ್ದೆ ರೆಡ್ ಸೈಡು. ಓಕೆ ಗುರು, ನೀವು ಬನ್ನಿ ಇಲ್ಲಿ. ಇವ್ರೇನು ಗುರು ಸ್ಕೋಪ್ ಹಾಕೊಂಡು ನಿಂತ್ಕೊಂಡೇ ಬಿಟ್ಟವ್ರೆ. ಏನು ಮಾಡ್ತಾ ಇದ್ದೀರ ಗುರು ನೀವೆಲ್ಲ? ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ತೆಗಿ, ನಾವೊಂದು ಹೊಡಿಯೋಣ ಬುಲೆಟು. ನೀವು ಯಾರಿಗೆ ಹೊಡಿತಾ ಇದ್ದೀರ ಗುರು? 14 ಅಷ್ಟೇ. ಓ ಭಾಯ್, ಮಾರೋ ಮುಜೆ ಮಾರ್ ದಾಲು. ಅರೆ ಇರು ಗುರು, ನನ್ನ ಲೂಟೆ ಬೀಳ್ತಾನೆ ಐತೆ ಕಣ್ಣಿಗೆ. ಇನ್ನೂ ಲೂಟೆ ಸಿಕ್ಕಿಲ್ಲ. ಇನ್ನು 7 ಬುಲೆಟ್ ಅಷ್ಟೇ. ಇನ್ನು 7 ಬುಲೆಟ್ ಅಲ್ಲಾದ್ರೂ ಯಾರು ಹೊಡೆದ್ಬಿಡೋಣ ಇರಪ್ಪ. ಅಪ್ಪ ಒಂದಂತೂ ಕಿಲ್ಚೋರಿ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಹಾಗೆ ಬಿಡ್ತು ಗುರು. ಇದರಷ್ಟು ಖುಷಿ ಇನ್ನೇನಿದೆ ಗುರು. ಓಕೆ, ನನ್ನ ಲೂಟ್ ನನಗೆ ಸಿಕ್ಬಿಡ್ತು. ಸಿಕ್ತೋ ನನ್ನ ಲೂಟ್ ನನಗೆ ಸಿಕ್ಬಿಡ್ತಣ. ಕೊನೆಗೂ ನಾನಂತೂ ಯಾರಿಗೂ ನನ್ನ ಲೂಟ್ ಬಾಕ್ಸ್ನ ಲೂಟ್ ಮಾಡೋಕ್ಕೆ ಬಿಡಲಿಲ್ಲಣ್ಣ.
ಇದೇನು ಗುರು ಸ್ಕ್ಯಾನರಲ್ಲಿ ಇಂಥ ಪರಿ ಸ್ಕ್ಯಾನ್ ಆಗ್ತವ್ರೆ. ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಎನಿಮಿಸ್ ಲೊಕೇಶನ್ನು ನನ್ಗೆ ಗೊತ್ತಾಗೋಯ್ತು ಗುರು, ಕಾಣಿಸ್ತಾ ಇದೆ. ರಾಗಿಣಿ ಅವ್ರ ಮೀಮ್ ಹೇಗಿತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗುರು, ಪಂಚು ಅದಕ್ಕೆ ಕಾಲ್ ಮಾಡಿದ್ರು, ಹಾಗೆ ಕಟ್ ಮಾಡಿಬಿಟ್ರು. ಏನಂತ ಕೇಳೋಣ ಬಿಡು ಗುರು, ಅವ್ರು ಇನ್ನೂ ಬದುಕೇ ಅವ್ರಲ್ವಾ. ಸರಿ ಗುರು, ಇವನ್ಗೆ ಲಾಂಚರ್ ಹೊಡೆದು ಹೊಡಿಯೋಣ ಅಂದರೆ ಇವನ್ ಯಾರು ಗುರು, ಅಲ್ಲೋಗಿ ಸತ್ತೋಗ್ಬಿಟ್ಟ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನನ್ನಂಥವನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮೇಲ್ ಬರ್ಬೇಕು. ಮಚ್ಚ, ನನಗೆ ಈ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆಗಲ್ಲ. ಒಂದೇ ದಿನದಲ್ಲಿ ಟಾಪ್ ಹೋಗ್ಬೇಕು. ಇನ್ನು 4 ಅಲೈವ್ ಮಾತ್ರ ಏನಂತೀರಾ? ನಾವು 3, ಇನ್ನೂ 4 ಜನ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ಬುಯ್ಯ, ಇಲ್ಲ ಅಂದರೆ ಗಯ್ಯ. ಏನಂತೀರಾ? ಕಮೆಂಟ್ ಮಾಡಿ. ಓಕೆ ಗುರು, ಇನ್ಯಾಕೆ ತಡ, ಫೈರ್ನ ಸ್ಟಾರ್ಟ್ ಮಾಡೇ ಬಿಡೋಣ. ಏನಂತೀರಾ? ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ನಮ್ಮ ದೊಡ್ಡಣ್ಣ ಹೇಳ್ದಂಗೆ ಲಗಾಯಿಸ್ತಾ ಇದೀನಿ ಗುರು. ಓಕೆ ಗುರು, ಕಿಲ್ಲ ಪಿಕ್ ಮಾಡೇ ಬಿಟ್ಟೆ. ಅಂದರೆ ಈಗ ಬದುಕಿರೋದು ಓನ್ಲಿ ಇಬ್ಬರೇ ಗುರು. ಎಲ್ಲೆಲ್ಲಿದ್ದೀರಪ್ಪ? ಅಲ್ಲೊಬ್ಬ, ಇಲ್ಲೊಬ್ಬ. ಓಕೆ ಗುರು, ಇಲ್ಲಿ ವೈಟ್ ಗ್ಲೂವಾಲಲ್ಲಿ ಒಬ್ಬ, ರೆಡ್ ಗ್ಲೂವಾಲಿಂದ ಒಬ್ಬ. ವೈಟ್ ಗ್ಲೂವಾಲ್ನ ಫಿನಿಶ್ ಮಾಡೋಣ ಅಂತ ನಾನು ಓಡ್ತಾನೆ ಇದ್ದೆ. ಓಕೆ ಗುರು, ವೈಟ್ ಗ್ಲೂವಾಲ್ನ ಫಿನಿಶ್ ಮಾಡೇ ಬಿಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹಿಂದೆ ನನ್ನ ಮಗನೇ, ಒಂದು ಮ್ಯಾಗ್ನಲ್ಲಿ ಮಿಸ್ ಆದ್ರೂ ಸಾಯ್ಸಾಕ್ಬಿಡ್ತೀನಿ ಫ್ರೆಂಡ್ಸ್. ಓಕೆ ಗುರು, ರಿವ್ಯೂ ಏನೋ ಹಾಕ್ಬಿಟ್ಟೆ. ಈಲ್ನ ಪಟಾಪಟ್ ಅಂತ ಈಲ್ ಹಾಕ್ಬಿಟ್ಟು ಈಗ ಟ್ರೀಟ್ಮೆಂಟ್ ಹೊಡಿತಾವನೆ. ಪಂಚೆ ಸಪೋರ್ಟ್ ಮಾತ್ರ ಸಖತ್ತಾಗಿ ಇದೆ ಗುರು, ಟೀಮ್ ಸಪೋರ್ಟ್ ಮಾತ್ರ. ಇನ್ನೂ ಉಳಿದಿರೋದು ಇಬ್ಬರು ಗುರು. ಯಾರ ಇನ್ನೂ ಇಬ್ಬರು ಇಲ್ಲೊಬ್ಬ ಒಬ್ಬ ಎನಿಮೆ. ನಾನು ಮೇಲಿದ್ದಾನೆ ಅಂತ ನಾನು ನೋಡ್ತಾ ಇದ್ದೀನಿ, ಬಟ್ ಅವ್ನ ಮೇಲೆ ಇಲ್ಲ. ಧ್ರುವ ಹತ್ರ ಇದ್ದಾನೆ. ಓಕೆ ಗುರು, ಟ್ರೀಟ್ಮೆಂಟ್ ಹೊಡಿ ಅಂತ ಅಂದೆ ಪಂಚು, ಆದರೆ ಅಲ್ಲಿ ಎನಿಮಿಗ ಹೊಡಿತಾ ಇತ್ತು. ಓಕೆ ಗುರು, ಉಳಿದಿರೋದು ಒಬ್ಬನೇ ಅಲ್ವಾ, ಹೊಡ್ಕೊಂಬಿಡೋಣ ಅಂತ ನಾನು 26 ಡ್ಯಾಮೇಜ್ ಕೊಟ್ಟೆ. 26 ಡ್ಯಾಮೇಜ್ ಕೊಟ್ಟು ಅವ್ನು ಬಾಂಬ್ ಹೊಡಿತಾ ಇದ್ದ. ಸೊ ನಾವು ಬಾಂಬ್ ಲೇಕೋಲ್ಲನ ಅಂತ ನಾನು ಮಾಡಿದೆ. ಆದರೆ ನಮ್ಮ ಹುಡುಗರು ಬಿಡ್ತಾರಾ? ಹೊಡೆದೇ ಬಿಟ್ರು. ಫೈನಲಿ ಕಂಗ್ರ್ಯಾಚುಲೇಷನ್ ಬ್ರದರ್. ನಿಮಗೆ ಈ ಒಂದು ವಿಡಿಯೋ ಎಂಟರ್ಟೈನ್ಮೆಂಟ್ ರಿಯಲಿ ಕೊಟ್ಟಿದ್ರೆ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಬೆಲ್ ಐಕನ್ನ ಅಲ್ಲಿ ಸೆಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯ್ತಾ ಇರಿ. ಬಾಯ್ ಟಾಟಾ, ಬಾಯ್ ಬಾಯ್, ಮತ್ತೆ ಸಿಗೋಣ. ಬಾಯ್ ಬಾಯ್.